ಪ್ರತಿದಿನ ಬೆಳಗ್ಗೆ ಅಲಾರಾಂ ಹೊಡೆದಾಗ ನಿಮ್ಮ ಹತ್ರ ಎರಡು ದಾರಿಗಳುಂಟು. ಒಂದು ಪುನಃ ಮಲಗ್ಬಿಡೋದು ಅಥವಾ ನಿಮ್ಮ ಗೋಲ್ ಇದೆಯಲ್ಲ ಅದನ್ನ ನಿಜ ಮಾಡೋದು. ಎಕ್ಸ್ಕ್ಯೂಸಸ್ಸೇ ಬೇಡ ಇಲ್ಲಿ. ನಾಳೆ ಮಾಡ್ತೀನಿ, ನಾಳೆಯಿಂದ ಮಾಡ್ತೀನಿ ಅನ್ನೋ ಮಾತು ಕೂಡ ಬೇಡ. ಶ್ರಮ ಹಾಕಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಫಿಟ್ನೆಸ್ ಅನ್ನೋದು ಮನುಷ್ಯನ ಡಿಸಿಪ್ಲಿನ್ ಅನ್ನು ತೋರಿಸುತ್ತೆ. ಅವನು ಹೇಗೆ ಅವನನ್ನು ಗೌರವಿಸ್ಕೊಳ್ತಾನೆ ಅನ್ನೋದನ್ನ ತೋರಿಸುತ್ತೆ. ಎಷ್ಟೇ ಹಣವಂತರು ಕೂಡ ಫಿಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ದೇಹನ ದಂಡಿಸಿದ್ರೆ ಮಾತ್ರ ಫಿಟ್ ಆಗಿರೋಕ್ಕೆ ಸಾಧ್ಯ. ದಿನ ನಿಮ್ಮ ದೇಹನ ದಂಡಿಸಿ, ರಿಸಲ್ಟ್ ಯಾಕೆ ಸಿಗಲ್ಲ? ಸಿಕ್ಕೇ ಸಿಗುತ್ತೆ. ದಿನದಲ್ಲಿ ನಿಮಗೋಸ್ಕರ ನೀವು 1 ಗಂಟೆ ಟೈಮ್ ಕೊಡಿ, ಅಟ್ಲೀಸ್ಟ್ ಅರ್ಧ ಗಂಟೆ ಟೈಮ್ ಕೊಡಿ. ಕೊಡೋಕ್ಕಾಗಲ್ವಾ ಹೇಳಿ? ಕೆಲ್ಸಕ್ಕೆ ಬಾರದೇ ಇರೋಂತಹ ರೀಲ್ಸು, ಫೋನ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು ದಿನದಲ್ಲಿ 3 ಗಂಟೆ ಟೈಮು ಫೋನು ಟಿ ವಿ ನೋಡ್ಕೊಂಡು ವೇಸ್ಟ್ ಮಾಡ್ತೀವಿ. ಅದಕ್ಕಿಂತ ಅರ್ಧ ಗಂಟೆ ನಿಮಗೋಸ್ಕರ ನೀವು ಬರೆದಿಟ್ಕೊಳ್ಳಿ. ಬೇಗ ಎದ್ದೇಳಿ, ವರ್ಕೌಟ್ ಮಾಡಿ. ಆಗಲ್ವಾ? ವಾಕ್ ಮಾಡಿ, ರನ್ನಿಂಗ್ ಮಾಡಿ. ಅದು ಆಗಲ್ಲ ಅಂದರೆ ಜೀವನದಲ್ಲಿ ಸಣ್ಣ ಆಗ್ತೀನಿ ಅನ್ನೋ ಮಾತು ಕೂಡ ಆಗಲ್ಲ. ಸಣ್ಣ ಕೂಡ ಆಗೋಕ್ಕಾಗಲ್ಲ. ಊಟ ಬಿಟ್ಟು ಸಣ್ಣ ಆದರೆ ಆರೋಗ್ಯ ಹಾಳಾಗುತ್ತೆ. ಊಟ ಬಿಟ್ಟು ಸಣ್ಣ ಆದ್ರಂತೂ ನಿಜವಾಗ್ಲೂ ಆರೋಗ್ಯ ಹಾಳಾಗುತ್ತೆ. ವರ್ಕೌಟ್ ಜೊತೆಗೆ ಡಯಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಂತಹ ಮೋಟಿವೇಶನ್ ವಿಡಿಯೋ ಬೇಕು ಅಂತ ಅನಿಸಿದರೆ, ಡೈಲಿ ನಿಮಗೆ ಈ ಥರ ಮೋಟಿವೇಶನ್ ವಿಡಿಯೋ ಮಾಡ್ತಾ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಅನ್ಸೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು ಲೈಕ್ ಕೊಡೋದನ್ನು ಮರಿಬೇಡಿ. ಡೈಲಿ ಇದೇ ಥರ ಹೇಳ್ತಾರೆ ಅಂತ ಕೂಡ ಅನ್ಕೋಬೇಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ, ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ 5 ಡೇಸ್ ಆಯಿತು. ನಿಮ್ಮ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಹಾಕೋತಾ ಬನ್ನಿ. ಹಾಗೆಯೇ ನಂದು ವೆಯ್ಟ್ ಎಷ್ಟಿತ್ತು ಅನ್ನೋದನ್ನು ನಿನ್ನೆ ವಿಡಿಯೋದಲ್ಲಿ ಕೂಡ ತೋರಿಸಿದೆ. 59.90 ಇತ್ತು. ಇವತ್ತು ನಾನು ಹೇಳಿದೆ, ನಿನ್ನೆ ವಿಡಿಯೋದಲ್ಲೇ ಹೇಳಿದೆ, 4 ಡೇಸ್ವರೆಗೆ ಅಷ್ಟೇ, ನಮ್ಮ 3-4 ಡೇಸ್ ಅಷ್ಟೇ ನಮ್ಮ ರಿಸಲ್ಟ್ ಬೇಗ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. 3 ಡೇಸ್ ಆದಮೇಲೆ ನೋಡಿ ನಮ್ಮ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ. ಹಾಗೆಯೇ ಅದು ಇವತ್ತು ಸತ್ಯ ಆಗಿದೆ. ನನಗೆ ಬೆಳಗ್ಗೆ ನನ್ನ ವೆಯ್ಟ್ ನೋಡಿದಾಗ ಶಾಕ್ ಆಗೋಯ್ತು. ಏನಪ್ಪ ಬರೀ 50 ಗ್ರಾಮ್ ಕಮ್ಮಿ ಆಗಿದ್ದೀನಾ, ಇಷ್ಟೇನಾ ಅಂತ. ನಿಜ, ಇವತ್ತಿನ ನನ್ನ ವೆಯ್ಟ್ ಬಂದು 59.85 ಆಗಿದೆ. ಅಂದರೆ 90 ಇತ್ತು, 85 ಆಗಿದೆ. 50 ಗ್ರಾಮ್ ಕಮ್ಮಿ ಆಗಿದೆ ಅಷ್ಟೇ. 10 ಗ್ರಾಮ್, 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್ ಈ ಥರ ಕಮ್ಮಿ ಆಗ್ತಾ ಹೋಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು, ಅಷ್ಟು ಕಮ್ಮಿ ಆದ್ರೂ ನಮಗೆ ಖುಷಿನೇ. 50 ಗ್ರಾಮ್ ಕಮ್ಮಿ ಆಗಿದೆ ಅಂದರೆ ನಿಜವಾಗ್ಲೂ ಖುಷಿ ಪಡೋವಂಥ ವಿಚಾರನೇ. ಅಷ್ಟು ಕಮ್ಮಿ ಆಗಿದೆ ಅಂದರೆ ಅದು ಸಾಮಾನ್ಯವಾದ ಮಾತೇ ಅಲ್ಲ. ಅಷ್ಟನ್ನು ಕಮ್ಮಿ ಮಾಡ್ಕೋತೀವಿ ಅಂದರೆ ಇನ್ನು ಹೊರಗಡೆ ಹೋಗಿ ಒಂದು 50 ಗ್ರಾಮ್ಗೆ ಏನಾದರೂ ಐಟಮ್ ತೊಗೊಳ್ಳಿ, ಎಷ್ಟು ಕಾಸ್ಟ್ಲಿ ಇರುತ್ತಲ್ವ. ಅದೇ ಗ್ರಾಮ್ ಲೆಕ್ಕದಲ್ಲಿ ಐಟಮ್ ದುಡ್ಡು ಕೊಡ್ತಿರುವಾಗ ಅಯ್ಯೋ ಇಷ್ಟೊಂದು ಆಯ್ತಾ ಅಂತೀವಲ್ವ. ಹಾಗೆಯೇ ಇಲ್ಲಿ 50 ಗ್ರಾಮ್ ಅಯ್ಯೋ ಇಷ್ಟೇ ಕಮ್ಮಿ ಆಯಿತಾ, ಬೇಡ. 50 ಗ್ರಾಮ್ ಖುಷಿ ಪಡಿ. 50 ಗ್ರಾಮ್ ಕಮ್ಮಿ ಆಗಿದೆ ಅನ್ನೋದಕ್ಕೋಸ್ಕರ ಖುಷಿ ಪಡಿ. ಓಕೆನಾ? ನನ್ನ ಮಾರ್ನಿಂಗ್ ರೊಟೀನ್ ಕೂಡ ಬಿಸಿನೀರಿಂದ ಸ್ಟಾರ್ಟ್ ಆಗುತ್ತೆ. ಬಿಸಿನೀರು ಕುಡಿದಾದ್ಮೇಲೆ ಒಂದು 5 ಮಿನಿಟ್ಸ್ ಹಾಕ್ತಿದ್ದಂಗೆ ಹಾಗೆಯೇ ಸ್ವಲ್ಪ ಕೆಲಸನೂ ಮಾಡ್ಕೋತಾ ಇನ್ನು ನಲ್ಲಿಕಾಯಿ ಜ್ಯೂಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ನಾನು ಡೈಲಿ ನಲ್ಲಿಕಾಯಿ ಜ್ಯೂಸ್ಗೂ ಒಂದೊಂದು ದಿನ ಚೇಂಜಸ್ ಇರುತ್ತೆ. ಓಕೆನಾ? ಚಿಯಾ ಸೀಡ್ ಒಂದಿನ ಇರುತ್ತೆ, ಒಂದಿನ ನಲ್ಲಿಕಾಯಿ ಜ್ಯೂಸ್ ಇರುತ್ತೆ. ಈ ರೀತಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಚಿಯಾ ಸೀಡ್ ಒಂದಿನ ಕುಡಿಯೋದನ್ನು ತೋರಿಸ್ತಿದ್ದೀನಿ. ನೀವು ನೋಡ್ತಿರ್ಬೋದು ನನ್ನ ವಿಡಿಯೋದಲ್ಲಿ. ಚಿಯಾ ಸೀಡ್ ಒಂದಿನ ಇರುತ್ತೆ, ಹಾಗೆಯೇ ನಲ್ಲಿಕಾಯಿ ಜ್ಯೂಸ್ ಒಂದಿನ ಇರುತ್ತೆ. ಈ ರೀತಿ ತಗೋತೀನಿ. ಇನ್ನು ನಲ್ಲಿಕಾಯಿ ಜ್ಯೂಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ 1 ಬೈ 1 ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ನೋಡ್ಕೋಬೋದು. ನಿನ್ನೆ ಯಾರು ಕೂಡ ಕಮೆಂಟ್ ಹಾಕಿದ್ರಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ ಅಂತ. ಡೈಲಿ ತೋರಿಸ್ತಾನೆ ಇದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ಬಟ್ ದಿನ ಇದೇ ರೀತಿ ತೋರಿಸೋದ್ರಿಂದ ನಿಮಗೂ ನೋಡೋರ್ಗೂ ಕೂಡ ಬೋರ್ ಹಿಡಿಬಹುದು. ಏನಪ್ಪ ಇದನ್ನೇ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅನ್ನೋದನ್ನು ತೋರಿಸ್ತಿದ್ದಾರೆ, ಇದನ್ನೇ ತೋರಿಸ್ತಾರೆ ಅಂತ. ಬಟ್ ಹೊಸದಾಗಿ ನೋಡ್ತಿರೋರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬೇರೆ ರೀತಿ ತಿಳ್ಕೊಳ್ಳೋ ಅಂಥ ವಿಚಾರ ಏನೂ ಇಲ್ಲ. ಹಾಗೆಯೇ ಇವತ್ತಿನ ತಿಂಡಿಗೆ ಬೆಂಡೆಕಾಯಿ ಪಲ್ಯನೂ ಕೂಡ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಬೆಂಡೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಇವತ್ತಿನ ತಿಂಡಿಯಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ ಕಟ್ಟಿದೆ, ಆ ಮೊಳಕೆ ಕಾಳು ಹಾಗೆಯೇ ಸೊಪ್ಪನ್ನು ಕೂಡ ಬೇಯಿಸ್ಕೊಂಡು ಅದೊಂದು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೀನಿ. ಇನ್ನು ಜೊತೆಗೆ ಸಲಾಡ್ಸ್ ಇರುತ್ತೆ, ಅದನ್ನು ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಪಲ್ಯ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಕ್ಲಿಯರಾಗಿ ನೀವು ನೋಡ್ತಾ ಇರ್ಬೋದು. 2-3 ಕಮೆಂಟ್ ಕೂಡ ಬಂದಿತ್ತು, ನನಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಒಂದು ವೆಯ್ಟ್ ಲಾಸ್ ಚಾರ್ಟ್ನ ಮಾಡಿಕೊಡಿ ಸಿಸ್ಟರ್. ವೆಯ್ಟ್ ಲಾಸ್ ಚಾರ್ಟ್ನ ನೀವು ಡೈಲಿ ಏನೇನು ತಗೋಬೇಕು ಅನ್ನೋದನ್ನು ವಾರಕ್ಕಾಗೋಷ್ಟು ಚಾರ್ಟ್ನ ಮಾಡಿಕೊಡಿ ಅಂತ. ನಿಮಗೆ ಚಾರ್ಟ್ ಆ ರೀತಿ ಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಕೂಡ ಮಾಡಿ. ಚಾರ್ಟ್ ಬೇಕು, ಡಯಟ್ ಪ್ಲಾನ್ ಚಾರ್ಟ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಾರ್ಟ್ ಹಾಕ್ಕೊಡ್ತೀನಿ. ಬಟ್ ನಾನು ಯಾಕೆ ಆ ಥರ ಚಾರ್ಟ್ನ ಮಾಡ್ತಾ ಇಲ್ಲ, ಆ ರೀತಿ ಡಯಟ್ ಪ್ಲಾನಿಂಗ್ ಚಾರ್ಟ್ನ ಯಾಕೆ ಹಾಕ್ಕೊಡ್ತಾ ಇಲ್ಲ ಅಂದರೆ ಒಂದು ರೀಸನ್ ಹೇಳ್ಬಿಡ್ತೀನಿ. ಮನೆಯಲ್ಲೇ ಇರೋವಂಥ ಐಟಮ್ಸ್ನ ಈಗ ಚಾರ್ಟ್ ಹಾಕ್ತೀನಿ. ನನಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರೋಟೀನ್ ಎಷ್ಟು ಬೇಕು, ಹಾಗೆಯೇ ಫೈಬರ್ ಅಂಶ ಎಷ್ಟು ಬೇಕು, ಫೈಬರ್ದು ಏನು ಬೇಕು, ಏನೇನು ಐಟಮ್ ಬೇಕು, ಹಾಗೆಯೇ ಪ್ರೋಟೀನ್ ಐಟಮ್ ಏನು ಬೇಕು, ಕಾರ್ಬ್ಸ್ ಏನು ಬೇಕು, ವಿಟಮಿನ್ಸ್ ಏನು ಬೇಕು, ಪ್ರತಿಯೊಂದು ನನಗೆ ನಿಮ್ಮ ಮನೇಲಿ ಏನು ಐಟಮ್ ಇದೆ ಅದರಲ್ಲಿ ಮಾಡ್ಕೋತೀರಾ ಅನ್ನೋದು ನನಗೆ ಗೊತ್ತಿರಲ್ಲ. ಓಕೆನಾ? ನಾನೀಗ ಚಾರ್ಟ್ ಹಾಕಿ ಇವತ್ತು ಪ್ರೋಟೀನ್ಗೆ ಪನ್ನೀರ್ ಬೇಕು, ಅಥವಾ ಸೋಯಾ ಚಂಕ್ಸ್ ಬೇಕು, ಅಥವಾ ಮೊಳಕೆ ಕಾಳು ಸಲಾಡ್ಸ್ ಬೇಕು, ಈ ರೀತಿ ನಾನು ಹಾಕೊಂಡು ಹೋಗ್ತೀನಿ. ಅದಕ್ಕೋಸ್ಕರನೇ ಪನ್ನೀರ್ ತರಿಸ್ಕೊಳ್ಳೋದಾಗಲಿ ಅಥವಾ ಮೊಟ್ಟೆ ತರಿಸ್ಕೊಳ್ಳೋದಾಗಲಿ, ನಮ್ಮ ಮನೇಲಿ ನಾನು ಏನಿರುತ್ತೆ ಒಂದೊಂದು ಸಲ ಮೊಟ್ಟೆ ಇರುತ್ತೆ, ಮೊಟ್ಟೆ ಹಾಕಿ ನಾನು ನನ್ನ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ. ಅದೇ ರೀತಿ ನಿಮಗೂ ಕೂಡ ನೀವು ಇದನ್ನೇ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಆ ರೀತಿ ಹೊಸದಾಗಿ ಅಂಗಡಿಯಿಂದ ಹೋಗಿ ಪನ್ನೀರ್ ತರಿಸೋದಾಗಲಿ ಅಥವಾ ಡೈಲಿ ಚಿಕನ್ ತರಿಸೋದಾಗಲಿ, ಡೈಲಿ ಮೊಟ್ಟೆನೇ ಯೂಸ್ ಮಾಡೋದಾಗಲಿ ನಾನು ಆ ರೀತಿ ಮಾಡ್ತಾ ಇಲ್ಲ. ಅದೇ ರೀತಿ ನಿಮಗೂ
ಹಾಕೋಕ್ಕೂ ಕೂಡ ಆಗಲ್ಲ. ನಿಮ್ಮ ಮನೇಲಿ ಯಾವ ಥರ ಇದೆ, ಏನೇನಿರುತ್ತೆ ಐಟಮ್ಸು, ಏನೇನಿರಲ್ಲ ನನಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಚಾರ್ಟ್ ಹಾಕ್ತಾಯಿಲ್ಲ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದಿದ್ರೆ ಒಂದಿರಲ್ಲ, ಒಂದು ಐಟಮ್ ಇದ್ದರೆ ಒಂದು ಐಟಮ್ ಇರಲ್ಲ. ಪ್ರತಿಯೊಂದನ್ನು ಅಂಗಡೀಲಿ ಕೊಂಡ್ಕೊಳ್ಳೋವಷ್ಟು ನಮ್ಮ ಡಯಟ್‌ಗೋಸ್ಕರನೇ, ನಮ್ಮ ಬಾಡಿ ಫಿಟ್ನೆಸ್‌ಗೋಸ್ಕರನೇ ಕೊಂಡ್ಕೊಂಡು ತಿನ್ನೋವಷ್ಟು ಕೆಪಾಸಿಟಿ ನಮಗೂ ಇರಲ್ಲ. ಅದಕ್ಕೋಸ್ಕರ ದುಡ್ಡನ್ನೂ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ. ಮನೆಯಲ್ಲೇ ಇರೋಂಥ ಸೊಪ್ಪು, ತರಕಾರಿ, ಕಾಳುಗಳನ್ನ ಯೂಸ್ ಮಾಡಿಕೊಂಡು, ಮೊಸರನ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ಒಂದು ಫುಡ್ ಅಂತ ಮಾಡ್ಕೋತೀವಿ, ಡಯಟ್ ಫುಡ್ ಅಂತ ಮಾಡ್ಕೋತೀವಿ. ತಿಂಡಿ ಬ್ರೇಕ್‌ಫಾಸ್ಟ್ ಮಾಡ್ಕೋತೀವಿ, ಲಂಚ್ ಮಾಡ್ಕೋತೀವಿ, ಹಾಗೆಯೇ ನೈಟ್ ಡಿನ್ನರ್ಗೆ ಊಟಕ್ಕೆ ಅಂತ ಮಾಡ್ಕೋತೀವಿ. ಬಟ್ ನಿಮಗೆ ಇಲ್ಲ ಸಿಸ್ಟರ್, ನಾವು ಪರವಾಗಿಲ್ಲ, ನಾವೆಲ್ಲನೂ ಹೊರಗಡೆಯಿಂದ ಅಂಗಡಿಯಲ್ಲಿ ಅಥವಾ ಹೊರಗಡೆಯಿಂದ ತಂದು ನಾವು ಮಾಡ್ಕೊಂಡು ತಿಂತೀವಿ, ಚಾಟ್ ಹಾಕ್ಕೊಡಿ ನನಗೆ, ಬ್ರೇಕ್‌ಫಾಸ್ಟ್‌ದಾಗಲಿ ಅಥವಾ ಲಂಚ್‌ದಾಗಲಿ ಅಥವಾ ಡಿನ್ನರ್‌ದಾಗಲಿ, ಅದಲ್ಲದೆ ಮಧ್ಯೆ ಮಧ್ಯೆ ಸ್ನ್ಯಾಕ್ಸ್ ಆಗಲಿ ಹಾಕ್ಕೊಡಿ ಅಂತ ಅಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ರೀತಿ ಡಯಟ್ ಪ್ಲಾನಿಂಗ್ ಚಾರ್ಟ್ನ ಹಾಕ್ತೀನಿ. ಬೇಕು ಅನ್ನೋರು ಕಮೆಂಟ್ ಮಾಡಿ. ಇಲ್ಲ ಬೇಡ ಸಿಸ್ಟರ್, ನೀವು ಈ ವಿಡಿಯೋ ಹಾಕಿ ಈ ಐಟಮ್ಸ್ ನಮ್ಮ ಮನೇಲಿದೆ ಅಂತ ಅನಿಸಿದರೆ, ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ಐಟಮ್ಸ್ ಇದೆ ಅಂತ ಹೇಳಿದರೆ ನಾನು ಇದನ್ನೇ ಮನೆಯಲ್ಲಿ ನೆಕ್ಸ್ಟ್ ನಾಳೆ ದಿನ ಈ ಐಟಮ್ನ ಮಾಡ್ಕೋತೀನಿ ಅನ್ನೋರು ಆರಾಮಾಗಿ ನನ್ನ ವಿಡಿಯೋಸ್ನ ನೋಡಿ ಫಾಲೋ ಮಾಡ್ಕೋಬೋದು. ಡಯಟ್ ಚಾರ್ಟೇ ಬೇಕು ಅನ್ನೋದಾದರೆ ಆರಾಮಾಗಿ ನಾನು ಅದನ್ನು ಕೂಡ ಹಾಕ್ಕೊಡ್ತೀನಿ. ಅದೇ ರೀತಿ ಕನ್ಫ್ಯೂಷನ್ ಬೇಡ, ಯಾವ ರೀತಿ ಡಯಟ್ ಪ್ಲಾನಿಂಗ್ ಬೇಕು ಅದನ್ನು ನಾನು ಹಾಕ್ಕೊಡ್ತೀನಿ. ನೀವು ಕಮೆಂಟಲ್ಲಿ ತಿಳಿಸಿ. ನನಗೆ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅದ್ರ ಮೇಲೆ ನನ್ನ ಚಾರ್ಟ್ ಹಾಕೋದು ಡಿಪೆಂಡ್ ಆಗಿರುತ್ತೆ. ಬಟ್ ನಿಜವಾಗ್ಲೂ ಹೇಳ, ಚಾರ್ಟ್ ನೋಡ್ಕೊಂಡು ಡಯಟ್ ಮಾಡ್ತೀನಿ, ಇನ್ನೇನೋ ಒಂದು ನೋಡ್ಕೊಂಡು ಡಯಟ್ ಮಾಡ್ತೀನಿ, ಅವರೇನೋ ಒಂದು ಡಯಟ್ ರೆಸಿಪಿ ತೋರಿಸ್ಬಿಟ್ರು ಅಂತ ನಾನು ಡಯಟ್ ಮಾಡ್ತೀನಿ, ಅವೆಲ್ಲ ನೆಪ ಮಾತ್ರ. ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿ ಬರಬೇಕು, ನಾನಿವತ್ತು ಡಯಟ್ ಮಾಡ್ತೀನಿ, ನನ್ನ ಡಯಟ್ಗೆ ನಮ್ಮ ಮನೇಲಿ ಏನಿದೆ, ನಮ್ಮ ಮನೆ ಫ್ರಿಡ್ಜಲ್ಲಿ ಏನಿದೆ ಐಟಮ್ಸು, ನಮ್ಮ ಮನೆ ದಿನಸಿಲಿ ಯಾವ ಐಟಮ್ ಇದೆ, ಯಾವ ಕಾಳಿದೆ, ಅದನ್ನು ಬೇಯಿಸ್ಕೊಳ್ಳೋಣ, ತಿನ್ನೋಣ, ಮಾಡ್ಕೊಳ್ಳೋಣ, ಮನೆಯವ್ರಿಗೂ ಮಾಡಿಕೊಡೋಣ ಅನ್ನೋದು ನಮ್ಮ ಮೈಂಡಲ್ಲಿ ಬರಬೇಕು ಹೊರತು ಚಾರ್ಟ್ ನೋಡಿ ನಾನು ಡಯಟ್ ಮಾಡ್ತೀನಿ ಅನ್ನೋದು ಬರಬಾರ್ದು. ನೀವು ಬಂದಿರೋದ್ರಲ್ಲಿ ತಪ್ಪಿಲ್ಲ, ಬಟ್ ಆ ರೀತಿ ಬರಬಾರ್ದು. ಓಕೆನಾ? ಅದೊಂದು ಐಡಿಯಾಸ್ ಬರುತ್ತೆ ಅನ್ನೋದಾದರೆ ಓಕೆ. ಬಟ್ ಅದನ್ನೇ ನೋಡ್ಕೊಂಡು ಅಡುಗೆ ಮಾಡ್ತೀನಿ ಅಂದರೆ ಬೋರ್ ಹಿಡಿದ್ಬಿಡುತ್ತೆ ಕಣ್ರಿ ನಿಜವಾಗ್ಲೂ. ಅದೇ ಐಟಮ್ನ ತಿಂದ್ಕೊಂಡು ವಾರ ಸ್ವಲ್ಪನೂ ಚೇಂಜಸ್ ಇಲ್ಲ, ವಾರ ಅದನ್ನೇ ತಿನ್ಕೊಂಡು ಮಾಡ್ತೀನಿ ಅಂದರೆ ಬೋರ್ ಬಂದ್ಬಿಡುತ್ತೆ. ಡಯಟ್ ಮಾಡಬೇಕು ಅಂತಲೇ ಅನಿಸಲ್ಲ, ಬೇಜಾರು ಹಿಡಿದು ಬಿಡುತ್ತೆ ನಿಜವಾಗ್ಲೂ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಡಯಟ್ಗಳು ಬೇಡ ನಿಮಗೆ. ಏನಿದೆ ಮನೇಲಿ ಅದನ್ನು ಮಾಡ್ಕೊಳ್ಳಿ ಸಾಕು. ಇನ್ಯಾವುದೇ ರೀತಿ ಚಾರ್ಟ್ ಆಗಲಿ ಅದು ಇದು ಬೇಡ. ನಿಮ್ಮ ಮನಸ್ಸಲ್ಲಿ ಬರಬೇಕು, ನಾನು ಇವತ್ತಿಂದ ಡಯಟ್ ಮಾಡಬೇಕು, ನಾನು ಹೀಗೇ ತಿನ್ನಬೇಕು, ಇಷ್ಟೇ ತಿನ್ನಬೇಕು, ನಾನು ಹೀಗೆ ಇರಬೇಕು, ನನ್ನ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡ್ಕೋಬೇಕು, ಅತಿಯಾಗಿ ಖರ್ಚು ಮಾಡೋದು ಬೇಡ. ನನ್ನಂಥ ಎಲ್ಲ ಲೇಡೀಸು ಕೂಡ ಇದನ್ನೇ ಯೋಚನೆ ಮಾಡೋದು. ಯಾವ ರೀತಿ ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು ಅಂತಲೇ ನಾವು ಯೋಚನೆ ಮಾಡ್ತೀವಿ. ಬಟ್ ಆರೋಗ್ಯದ ವಿಚಾರ ಅಂತ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಹೆಲ್ತಿ ಫುಡ್ ತಿನ್ನಲೇಬೇಕು. ಅದಕ್ಕಾಗೆ ಸ್ವಲ್ಪ ನಮ್ಮ ದುಡ್ಡನ್ನ ಅದಕ್ಕಾಗೆ ಎತ್ತಿಡಬೇಕಾಗತ್ತೆ. ನಮ್ಮ ಆರೋಗ್ಯಕ್ಕೆ, ನಮ್ಮ ಊಟಕ್ಕೆ, ನಮ್ಮ ತಿಂಡಿಗೆ ಅಂತಲೇ ಸ್ವಲ್ಪ ದುಡ್ಡನ್ನ ಎತ್ತಿಡಬೇಕಾಗತ್ತೆ. ಯಾಕೆಂದರೆ ಹಣ್ಣು, ಸೊಪ್ಪು, ತರಕಾರಿ ತೆಗೆದಿಟ್ಕೋಬೇಕಾಗತ್ತೆ. ತುಂಬ ಕಾಸ್ಟ್ಲಿ, ನಾನು ಯಾವುದೇ ರೀತಿಯಲ್ಲಿ ತುಂಬ ಕಾಸ್ಟ್ಲಿ ಐಟಮ್ಸ್ ತಂದು ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಇರೋದ್ರಲ್ಲೇ ಸ್ವಲ್ಪ ಸೊಪ್ಪು, ತರಕಾರಿ, ಈಗ ನಾನು ಹೇಳ್ದೆ ಅಲ್ವಾ, ಡ್ರೈ ಫ್ರೂಟ್ಸು ಅಥವಾ ಹಣ್ಣುಗಳು ಎಲ್ಲ ಥರದ್ಕಿಂತ ಸೊಪ್ಪು ತರಕಾರಿನೇ ಜಾಸ್ತಿ ತಂದ್ಕೊಂಡು ಅದು ಸ್ವಲ್ಪ ಹಣ್ಣು ಅಥವಾ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ತಿನ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ದೆ ಅಲ್ವಾ. ಹಾಗೆಯೇ ನಾನು ಹೇಳ್ತಾ ಇರೋದು ಇಷ್ಟೇ. ಅದರಲ್ಲೇ ಫಿಟ್ನೆಸ್ ಮೇಂಟೈನ್ ಮಾಡ್ಬೋದು, ಅದರಲ್ಲೇ ಡಯಟ್ ಮಾಡ್ಕೋಬೋದು, ಅದರಲ್ಲೇ ನಿಮ್ಮ ತೂಕನ ಕಡಿಮೆ ಮಾಡ್ಕೋಬೋದು. ಇದು ಮಾತ್ರ ನಾನು ಹೇಳ್ತಾ ಇರೋದು 100ಗೆ 200% ಸತ್ಯ. ತುಂಬ ಖರ್ಚು ಮಾಡಿ ಸಣ್ಣ ಅದೇ, ತುಂಬ ಖರ್ಚು. ನಾವೇನು ಫಿಲ್ಮ್ ಹೀರೋಯಿನ್ಗಳಲ್ಲ ಅಲ್ವಾ, ಹೌದಲ್ವಾ? ನಾವು ಮನೇಲಿರೋರೆ, ನಮ್ಮ ಫ್ಯಾಮಿಲಿ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಮಕ್ಳ ಭವಿಷ್ಯ ನೋಡಬೇಕು, ಅವ್ರನ್ನ ಓದಿಸ್ಬೇಕು, ಫೀಸ್ ಕಟ್ಟಬೇಕು, ಹಾಗೆಯೇ ಫ್ಯಾಮಿಲಿನ ಮೇಂಟೈನ್ ಮಾಡಬೇಕು. ಅತ್ತೆ ಮಾವ, ಅಪ್ಪ ಅಮ್ಮ, ಎಲ್ಲ ಸಂಬಂಧಿಕರು ಬಂದಾಗ ಅದನ್ನು ಮೇಂಟೈನ್ ಮಾಡೋ ಕೆಪಾಸಿಟಿ ನಮಗಿರಬೇಕು. ಅದೆಲ್ಲ ಇಟ್ಕೊಂಡು ನಾವು ಡಯಟ್ನ ಮಾಡಬೇಕು ಅಂದಾಗ ಸ್ವಲ್ಪ ಖರ್ಚಾಗುತ್ತೆ, ಬಟ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಷ್ಟೇ. ಇನ್ನು ಇವತ್ತಿನ ತಿಂಡಿ, ಬೆಳಗ್ಗೆ ತಿಂಡಿ ಚಪಾತಿ ಅಂತ ಹೇಳಿದೆ. ಬಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೀವು ನೋಡಿ, ಸಿಂಪಲ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಬೆಂಡೆಕಾಯಿ ಪಲ್ಯ. ಮೊದಲು ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು, ನಾನಿಲ್ಲಿ ಸ್ವಲ್ಪನೂ ಆಯಿಲ್ನೇ ಆ್ಯಡ್ ಮಾಡಿಲ್ಲ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಮೊದಲು ಬೆಂಡೆಕಾಯಿ ಹುರಿಯೋಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ನನ್ನ ಇವತ್ತಿನ ಆಯಿಲ್ ಐಟಮ್ ಆಗಿರೋದು. ಆದ್ರೂ ಬೆಂಡೆಕಾಯಿ ಪಲ್ಯ ಟೇಸ್ಟಿಯಾಗಿರುತ್ತೆ. ಯಾಕೆ ಗೊತ್ತಾ? ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತಂತೆ. ತೆಂಗಿನ ತುರಿನ ಯೂಸ್ ಮಾಡಿ ಅಷ್ಟೇ. ಆಯಿಲ್ ಕಮ್ಮಿ ಆಗಿದೆಯಾ, ಪರವಾಗಿಲ್ಲ, ತಲೆ ಕೆಡಿಸ್ಕೊಬೇಡಿ. ತೆಂಗಿನಕಾಯಿ ತುರಿ ಇರುತ್ತಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ತೆಂಗಿನಕಾಯಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ನಿಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಆದಷ್ಟು ಆಯಿಲ್ ಐಟಮ್ನ ಕಮ್ಮಿ ಮಾಡಿ. ಇನ್ನು ಮಧ್ಯಾಹ್ನದ ಊಟಕ್ಕೂ ಕೂಡ ಬೆಂಡೆಕಾಯಿ ಪಲ್ಯ ಹಾಗೆ ಉಳಿದಿದ್ದು, ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದು ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆಯೇ ಮೊಳಕೆ ಕಾಳು ಸೊಪ್ಪು ಹಾಕಿ ಬೆಳಗ್ಗೆ ಪಲ್ಯ ಮಾಡಿದ್ದೆ ಅಂತ ಹೇಳಿದ್ದೆ. ಹೆಸರು ಕಾಳು ಮೊಳಕೆ ಕಟ್ಟಿ ಪಲ್ಯ ಮಾಡಿದ್ದೆ ಸೊಪ್ಪು ಹಾಕಿ ಅಂತ ಹೇಳಿದ್ದೆ, ಅದು ಕೂಡ ಇದೆ. ಅದನ್ನು ಸ್ವಲ್ಪ ಪಲ್ಯನ ಇಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಕೂಡ, ಸಲಾಡ್ಸ್ಗೆ ಸೌತೆಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ರೈಸ್ನ ತೊಗೊಂಡಿದ್ದೀನಿ. ನಾವು
ಊಟ ಮಾಡುವಾಗ ಫಸ್ಟು ಯಾವುದರಿಂದ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಮೊದಲು ಸಲಾಡ್ಸಿಂದನೇ ಸ್ಟಾರ್ಟ್ ಮಾಡಿ, ಓಕೆನಾ. ಫೈಬರ್ ಅಂಶದಿಂದನೇ ಸ್ಟಾರ್ಟ್ ಮಾಡಿ. ಸಡನ್ನಾಗಿ ಫಸ್ಟ್ ಟೈಮ್ಗೆ ಕಾರ್ಬ್ಸ್ ತಿನ್ನೋಕೆ ಹೋಗ್ಬೇಡಿ. ರೈಸು ಸಾಂಬಾರು ತಿಂದರೆ ಅದೇ ಟೇಸ್ಟ್ ಅಂತ ಅನಿಸುತ್ತೆ, ಅದನ್ನೇ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ. ಸೈಡಲ್ಲಿರೋ ಪಲ್ಯಗಳು ಯಾವುದೂ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸೈಡಲ್ಲಿರೋಂಥ ಸಲಾಡ್ಸು, ಈ ಸೌತೆಕಾಯಿ, ಕ್ಯಾರೆಟು, ಪಲ್ಯ ಎಲ್ಲ ಮುಗಿಸಿದ ಮೇಲೆ ಆಮೇಲೆ ರೈಸಿಗೆ ಕೈ ಹಾಕಿ, ಓಕೆನಾ. ಅದ್ರ ಮಧ್ಯೆ ಮಧ್ಯೆ ಬೇಕಾದ್ರೆ ರೈಸ್ ಬಿಡೋಕ್ಕಾಗಲ್ಲ, ತುಂಬ ರೈಸ್ ಇಷ್ಟ ನನಗೆ ಅನ್ನೋರು ಸ್ವಲ್ಪ ರೈಸ್ನ ತಿನ್ಕೊಳ್ಳಿ. ನಾನು ಸಂಜೆ ಊಟಕ್ಕೆ ನಾನು ಪ್ರೋಟೀನ್ ಪೌಡರ್ ಮಾಡಿ ತೋರಿಸಿದ್ದೆ. ಪ್ರೋಟೀನ್ ಪೌಡರ್ ಗಂಜಿನ ಮಾಡ್ಕೋತೀನಿ, ಅದು ಕೂಡ ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ಇವಾಗ ಈವ್ನಿಂಗ್ ಆಗಿರೋದ್ರಿಂದ ಇನ್ನೂ ಮಾಡಿಲ್ಲ, ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಅದಕ್ಕೋಸ್ಕರ ಅಷ್ಟೇ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ, ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.